ಏನ್ ಲೈನ್ ನೋಡಿ ಏನ್ ಹೇಳ್ತೀಯಾ? ಹುಷಾರು ಕಣ್ರಮ್ಮ, ನೀರು ನೋಡಕ್ ಬಿಡ್ಬೇಡ್ರಿ, ಕೊಚ್ಕೊಂಡ್ ಹೋಗ್ತೀನಿ. ನಿಮ್ಮನ್ನ ನೋಡ ನಾನ್ ಕರ್ಗೋಗ್ಬಿಟ್ಟಿದ್ದೀನಿ. Guys, honest review regarding today's full schedule. The day was really good. I enjoyed every bit of it. Thanks to our teachers, our faculty, our director. And biggest thanks for Arbas for bringing us here. Yeah, one more step closer to nature. अच्छा Next, guys, next Pratiksha. ತುಂಬಾ ಚೆನ್ನಾಗಿದೆ, ಒಳ್ಳೆ ವ್ಯೂ ಇದೆ, ಎಲ್ಲ ಒಂದ್ಸಲಿ ಬರ್ಬೇಕು. ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಬರ್ಬೇಡಿ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸಕ್ಕತ್ತಾಗಿದೆ, काफी अच्छी जगह है, हमेशा आना चाहिए. लेट्स सी, होपिंग वापस से फिर आए हम एक बार. Inshallah, जरूर आएंगे. Before we go. Yeah, the day was really good. The nature was really good. I enjoyed every bit of it. It's just that I have a bit of headache. Apart from that, everything was so fun. I'm unable to talk right now. Thank you. ನಾವು ಏನ್ ಹೇಳ್ಬೇಕು ಅನ್ಕೊಂಡಿದೀವಿ ಅಂದ್ರೆ, Guys, ಜಾಸ್ತಿ ಫಾರ್ಮಲ್ ಹೇಳಪ್ಪ. ನಾನು ಏನೋ ಫ್ಲೋ ಅಲ್ಲಿ ಹೇಳ್ತಾ ಇದ್ದೆ, ಕಟ್ ಆಗೋಯ್ತು. ಹೇಳು. ಮತ್ತೆ ಈ ದಿನ ಈ ದಿನ ನಾವು ಏನ್ ಹೇಳ್ಬೇಕು ಅನ್ಕೊ ಬಂದಿದೀವಿ ಅಂದ್ರೆ, अबे जल्दी बोल, कल सुबह पनवेल निकलना है. ಇವತ್ತು ಹೇಳ್ತೀಯಾ ಇಲ್ವಾ ಹೇಳಪ್ಪ, ನೀ ಅಷ್ಟು ಸಾಕು. आज का दिन बहुत अच्छा गया, सुबह से टूर, और आप आज देख पा रहे हो अभी हम बोटिंग के लिए भी जाएंगे. अभी हम खड़े हैं उसी के वास्ते, और एक 10-15 मिनट में हम बोटिंग के लिए भी जाएंगे. हमारा दिन यही खत्म होगा. ಇವತ್ತು ಟ್ರೈಬಲ್ ವಿಸಿಟ್ ಕೂಡ ಇತ್ತು. ಸೊ ನಾವು ಒಂದು ಬೇರೆ ರೀತಿಯ ವಾತಾವರಣದಲ್ಲಿ ಹೋಗಿದ್ವಿ. ಅಲ್ಲಿ ಹೆಂಗಿರುತ್ತೆ ಹೇಗಿರುತ್ತೆ ಅವರ ಹೆಂಗೆ ಜೀವನ ನಡೆಸ್ತಾರೆ ಎಲ್ಲ ನೋಡಿದ್ವಿ. ಈಗ ಫೈನಲಿ ಎಂಡ್ ಆಫ್ ದಿ ಟೂರ್ ಬೋಟಿಂಗ್ ಬಂದಿದೀವಿ. ವೈಬ್ ಚೆನ್ನಾಗೈತೆ, ಎಂಜಾಯ್ ಮಾಡ್ತಾ ಇದೀವಿ. ಈಗ ನಮ್ ಟರ್ಮ್ ಗೆ ಕಾಯ್ತಾ ಇದೀವಿ. ಚೆನ್ನಾಗೈತೆ. ಈಗ ನಂದು ಆಂಕರ್ ಆಗಿ ಪ್ರತಿಕ್ಷಣ ಅಪಾಯಿಂಟ್ ಮಾಡಿದ್ದೀನಿ. ಅಣ್ಣನ್ ಕ್ವಶನ್ ಕೇಳಿ. ಅಣ್ಣ ಇವತ್ತು ಡೇ ಹೆಂಗಿತ್ತು, ಹೆಂಗ್ ಅನ್ಸ್ತಿದೆ ಅಂತ ಸ್ವಲ್ಪ ಹೇಳಿ. ನಮ್ ಜೊತೆ ಬಂದು ಅಣ್ಣ ಹೆಂಗ ಅನ್ನಿಸ್ತಿದೆ ಹೇಳಿ. ನಮ್ಮ ಚೆನ್ನಾಗಿದೆ. ಯೂಟ್ಯೂಬ್ ಚಾನಲ್ ಇದೆ, ಬರುತ್ತೆ ಅದ್ರಲ್ಲಿ. ಮೈಕ್ ಇಟ್ಕೊಳ್ಳಿ. इस सज्जन को क्या तकलीफ है भाई? क्या तकलीफ है इनको? ಸಡನ್ಲಿ ಬಂದ್ಬಿಟ್ರೆ ಹೇಳಿ. ಏನ್ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ನಾನು ಇಲ್ಲಿ ನೋಡ್ರೆ ನಾನು ಡ್ರೈವರ್, ಬಸ್ ಡ್ರೈವರ್ ಬಂದಿರೋದು. ತುಂಬಾ ಎಂಜಾಯ್ ಮಾಡಿದೀನಿ. ನನ್ ಜೊತೆ ಇವರು ಎಂಜಾಯ್ ಮಾಡಿದ್ದಾರೆ. ಖುಷಿ ಆಯ್ತು ಒಂಥರ. ಬಸ್ ಡ್ರೈವರ್ ಬಂದಿದ್ದೀರಲ್ಲ, ನಿಮ್ಗೆ ಹಾ. ನಾವು ಏನಾದ್ರು ಬೇಜಾರ್ ಮಾಡ್ಸಿದೀವ? ಏನಿಲ್ಲಪ್ಪ, ಏನು ಪರವಾಗಿಲ್ಲ ಹುಡುಗರು, ಏನ್ ತೊಂದ್ರೆ ಇಲ್ಲ. ಎಲ್ಲಾ ಖುಷಿಯಿಂದ ಬಂದಿದೀವಿ. ನಾನು ಖುಷಿಯಾಗಿದ್ದೀನಿ, ಎಲ್ಲಕ್ಕಿಂತ ನೀವು ಖುಷಿಯಾಗಿದ್ದೀರಾ, ಅಷ್ಟೇ ಸಾಕು. ನಮ್ಗೆ ಇನ್ನೇನ್ ಬೇಕು ಅಂತೀರಾ? ಏನಿಲ್ಲ. ನಮ್ ದೇವ್ರು ಅದೇ ಯಾವ್ದು ಡೈಲಾಗ್ ಇದೆಯಲ್ಲ, ಸಾಕು ಮರ ಯಾಕೆ ಅನ್ನಂಗೆ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ ಏನಂತೀರಾ? ಮರ ಅಲ್ಲ, ಗಿಡ ಯಾಕೆ. ನೆಕ್ಸ್ಟ್ ಇಲ್ಲ. ಧನು ರಿವ್ಯೂ. ಇವತ್ತು ಡೇ ಹೆಂಗಿತ್ತು ಧನು? ಫುಲ್ ಜಾಲಿ ಬ್ರೋ. ಮೈಕ್ ಇಡ್ಕೋ. ಮೈಕ್ ಇಟ್ಕೊಳ್ಳಿ. ಹೆಂಗಿತ್ತು? ಜಾಲಿ. ಫುಲ್ ಜಾಲಿ, ಸೂಪರ್ ಸೂಪರ್ ಅಂತೀಯ. ಬರೋಕೆ ಆಸೆ ಇದ್ಯಾ? ಹಿಂಗೆ ಓಡಲಿ ಬೋಟಿಂಗ್ ಹೋಗಕ್ಕೆ ಫುಲ್ ಎಕ್ಸೈಟ್ಮೆಂಟ್, ಫುಲ್ ಜಾಲಿ ಜಾಲಿ, ಫುಲ್ ಜಾಲಿ. ಹೆಂಗಿತ್ತು ಟ್ರೈಬಲ್ ಆಡಿ ಗಿಡಿ ಹುಡುಗಿ ಗಿಡಿಗಿ ನೋಡ್ತಾ ಅಲ್ಲಿ? ಇವ್ರೇನ್ ಮಗ ಆಡಿ ನೋಡ್ದ ಹುಡುಗಿ ಅವ್ರೇ ನಮ್ಮನ್ ನೋಡ್ತಿದ್ರು. ಹಂಗೆ ಅವ್ರಿಗಿಂತ ಸ್ಮಾರ್ಟ್ ಎಲ್ಲಾರು ಕೇಳ್ಕೊ ಬರ್ತಿದ್ದೆ. ಹೇಳಪ್ಪ ಏನಂತ ಹೇಳಿ ಹೆಂಗಿತ್ತು? ಭಯ ಆಯ್ತೈತೆ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇದು. ಸರಿ, ನೆಕ್ಸ್ಟ್. ಎಲ್ಲಾನು ಮಾತಾಡ್ಸ್ಕೊಬಿಡ್ತೀನಿ, ಹೇಳು. ನೋಡ್ಬೇಡಿ. ಚೆನ್ನಾಗಿತ್ತು ಟ್ರಿಪ್ಪು. ಇರಪ್ಪ, ಯಾಕೆ ನೆಗಿಸ್ತೀಯ? ಬೋಟಿಂಗ್ ಹೋಗ್ತಾ ಇದೀವಿ, ಇಂಟ್ರೆಸ್ಟ್ ಆಗಿ. ಬೋಟಿಂಗ್ ಅವನು ಹೇಳ್ದ, ನೀ ಬೇರೆ ಹೇಳು, ಡಿಫ್ರೆಂಟ್ ಹೇಳು. ಬಸ್ ಅಲ್ಲಿ ಎಂಜಾಯ್ಮೆಂಟ್ ಚೆನ್ನಾಗಿತ್ತು. ನೋಡು, ಇದು ಚೇರ್ಮನ್ ಕೇಳಿದ್ರೆ ನೆಕ್ಸ್ಟ್ ಟೈಮ್ ಕಳ್ಸಲ್ಲ. ಚೇರ್ಮನ್ ಗೆ ಹೇಳೋದೇ ಬೇರೆ, ನಾವ್ ಇಲ್ಲಿ ಮಾಡಿರೋದೇ ಬೇರೆ. ಇಲ್ಲಿ ಮಾಡಿರೋದೆಲ್ಲ ಅವ್ರಿಗೆ ತೋರ್ಸಕ್ ಆಗಲ್ಲ, ಕಟ್ ಮಾಡ್ಬೇಕಾಗುತ್ತೆ ನಿಂದು. ಬನ್ನಿ ಆಂಟಿ, ಆಂಟಿ ಹೇಳ ಆಂಟಿ, ಆಂಟಿ ಹೆಂಗಿತ್ತು ಇವತ್ತು? ಹೆಂಗಿತ್ತು ಇವತ್ತು? ಇವತ್ತಾ
ಏನಂತ ಹೇಳಿ ಇವತ್ತು ಇದೆಲ್ಲ ಸುತ್ತಾಡಿದ್ರಲ್ಲ ಹೆಂಗ್ ಅನ್ನಿಸ್ತು, ಏನಿತ್ತು, ಎಲ್ಲೆಲ್ಲಿ ಹೋಗಿದೆ, ಏನ್ ಇಷ್ಟ ಆಯ್ತು, ಇಲ್ಲಿ ನೇಚರ್ ಇಷ್ಟ ಆಯ್ತಾ, ಎಲ್ಲ ಚೆನ್ನಾಗಿತ್ತು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ. ಆಮೇಲೆ ನೋಡ್ದಿರೋ ಪ್ಲೇಸ್ ನೋಡ್ದೆ, ಖುಷಿಯಾಗಿ ಎಂಜಾಯ್ ಮಾಡ್ದೆ ಮಾಡಿದ್ದೀರಾ? ಅಷ್ಟೇ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೈಕ್ ಬಾಂಬ್ ಅಲ್ಲ. ಗಾಯ್ಸ್ ಎಲ್ಲ ನಾಚ್ಕೋತಿದ್ದಾರೆ ಮಾತಾಡಕ್ಕೆ. ಮಾತಾಡ ತೊಂದ್ರೆ ನಾ ಬೀಪ್ ಮಾಡ್ಕೋತೀನಿ. ಹೆಂಗ್ ನಡೀತು? ಇವತ್ತು ತುಂಬಾ ಚೆನ್ನಾಗಿತ್ತು. ನೀವು ನಿಮ್ ಹೋಟೆಲ್ ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಅದು ತಿಂಡಿನೂ ಚೆನ್ನಾಗಿತ್ತು, ತಿಂಡಿ ಊಟ ಎಲ್ಲಾ ಚೆನ್ನಾಗಿತ್ತು. ಆದ್ರೆ ಬಸ್ಸಿಂದೊಂದು ತುಂಬಾ ಕಂಜೆಸ್ಟ್ ಆಗೋಯ್ತು. ಅದು ಬಿಟ್ರೆ ಇನ್ನೆಲ್ಲ ಚೆನ್ನಾಗಿತ್ತು. ಅದ್ ಬಿಟ್ರೆ ಎಲ್ಲಾ ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಮಾಡಿದ್ದೆ. ಸೀನಿಯರ್ಸ್ ಅಂತೂ ಸೂಪರ್, ಸೀನಿಯರ್ಸ್ ಅಂತೂ ಫುಲ್ ಸೂಪರ್. ಎಲ್ಲಾರ್ ಜೊತೆನೂ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಮತ್ತೆ ಅವ್ರಿಗೆ ನಿಮ್ ಕ್ಲಾಸ್ ಅಲ್ಲಿ ಫುಲ್ ಯೂನಿಟಿ ಇದೆ. ಅಂದ್ರೆ ಒಳಗೆ ಎಲ್ಲಾದ್ರಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಆದ್ರೆ ನೀವ್ ಅದನ್ನ ಮ್ಯಾನೇಜ್ ಮಾಡ್ತೀರಾ, ಎಲ್ಲೋದ್ರೂ ಒಟ್ಟಿಗೆ ಹೋಗ್ತೀರಾ ಎಲ್ಲ. ಅದು ನೀವು ನಮ್ಗೆ ತುಂಬಾ ಇನ್ಸ್ಪೈರಿಂಗ್. ಅಣ್ಣ ಮೈಕ್ ಇಟ್ಕೊಳ್ಳಿ. ಇವತ್ತಿನ ದಿನ ಬಗ್ಗೆ ಈಗ ಉಂಟೆ ಈಗ ಉಂಟೆ ಈ ದಿನ ನಮ್ಮ ಪ್ರೊಫೆಸರ್ ಆಗಿದ್ದಾರೆ ನಮ್ಮ ಅನಂತ್ ಕೆ. ಅದು ನಮ್ಮ ಅಪ್ಪ ಇವತ್ತು ಏನ್ ಹೇಳ್ತಿಲ್ಲ ಅಂದ್ರೆ ಅದ್ರಲ್ಲಿ ಏನೋ ಒಂದಿದೆ. ಇವತ್ತು ಅಜ್ಜಿ ಕತೆ ಕೇಳಿದ್ಯಾ? ಅಜ್ಜಿ ಕತೆ ಆದ್ರೂ ಹೇಳು. ಅಜ್ಜಿ ಕತೆ ಬೇಡ, ಇವತ್ತು ದಿನದ ಬಗ್ಗೆ ಹೇಳ್ರಪ್ಪ ಸಾಕು. ಇಟ್ಕೋಬೇಕ ಮಾತಾ ಹೇಳಿ. ಇವತ್ತು ಏನ್ ದಿನ ಪ್ರವಾಸ ಮಾಡಿದ್ವೋ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಇದು ಇದು ಯಾವ್ದು ಬಳ್ಳೆ, ಆಮೇಲೆ ಇನ್ನೊಂದು ಯಾವ್ದು ನಾಗರಹೊಳೆ. ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಟ್ರೈಬಲ್ ಪೀಪಲ್ ನ ವಿಸಿಟ್ ಮಾಡ್ಕೊಂಡು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವರ ಕಷ್ಟ ಗಿಷ್ಟ ಎಲ್ಲ ಕೇಳ್ಕೊಂಡು ಮತ್ತೆ ನೀರಲ್ಲಿ ಹೋಗೋದು ಈಗ ಬಂದಿದ್ವಿ, ಇನ್ನೂ ಹೋಗಿಲ್ಲ. ಅದು ತೋರಿಸ್ಬೇಡಿ ಅಣ್ಣ, ನಮ್ಮ ಮನೆಯವರು ನೋಡ್ತಾರೆ. ಚೆನ್ನಾಗಿತ್ತು ಒಟ್ನಲ್ಲಿ. ಅಬೇಡ ನೆಕ್ಸ್ಟ್ ಇನ್ನು ಏನಾದ್ರು ಹೇಳ್ತೀರಾ? ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಅಣ್ಣ ಇಷ್ಟು ಇಂಟರ್ವ್ಯೂ ಯಾರು ಹೇಳಿಲ್ಲ ಅಣ್ಣ. ಫಸ್ಟ್ ಇವಣ್ಣನೇ ಹೇಳಿದ್ದು, ಯಾರು ಹೇಳಿಲ್ಲ. ಯಾರು ಹೇಳಿಲ್ಲ? ಓಕೆನಾ? ನಮ್ಮ ಅಪ್ಪ ಅಂದ್ರೆ ಗೊತ್ತಲ್ವಾ ಏನಂತ. ಮುಗಿತಿ ಆರ್ಮುಗಂ. ಹಲೋ, ಹೇಳು ಹೇಳು. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು, ಖುಷಿ ಕೊಡ್ತು. ನಾವು ಸುಮಾರು ವಿಷಯದ ಜೀವನದಲ್ಲಿ ನೋಡಿದಂತಹ ವ್ಯಕ್ತಿಗಳನ್ನೆಲ್ಲ ನೋಡಿದೀವಿ, ಅವ್ರ ಕಷ್ಟ ಏನಿದೆ ಅನ್ನೋದೆಲ್ಲ. ಜಿಂಕೆ ಅನ್ನೋದೆಲ್ಲ ಟ್ರೈಬ್ಸ್ ಬಗ್ಗೆ ಹೇಳ್ತಾ ಇರೋದು. ಮತ್ತೆ ಇವಾಗಿನ ಪ್ರವಾಸ ತುಂಬಾ ಖುಷಿಯಾಗಿತ್ತು, ಚೆನ್ನಾಗಿದೆ. ನೆಕ್ಸ್ಟ್ ಅಲೆಕ್ಸ್ ಬ್ರೋ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ತುಂಬಾ ಖುಷಿ ಆಯ್ತು. ಟ್ರೈಬಲ್ ಪೀಪಲ್ಸ್ ನ ಮೀಟ್ ಮಾಡಕ್ ಹೋಗಿದ್ವು. ಅದ್ರಲ್ಲಿ ನಾವ್ ಹೇಗಿದ್ದೀವಿ, ಅವ್ರು ಹೇಗಿದ್ದಾರೆ, ಇದ್ರ ಬಗ್ಗೆ ಎಲ್ಲ ನೋಡ್ಕೊಂಡು ಅವ್ರು ತುಂಬಾ ಯಾವ ತರ ಕಷ್ಟ ಪಡ್ತಾ ಇದಾರೆ, ಏನೇನು ಇದಾಗ್ತಾವ್ರೆ, ಎಲೆಕ್ಟ್ರಿಸಿಟಿ ಇಲ್ಲ, ಕಾಮನ್ ಸೋರ್ಸಸ್ ಏನಿಲ್ಲ ಅವ್ರಿಗೆ, ಇದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಗೌರ್ಮೆಂಟ್ ಅವ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಯಾವ್ದಾದ್ರು ಸಹಾಯ ಮಾಡ್ಬೇಕು ಅನ್ಕೊಂಡು ಕೇಳ್ಕೊತಾ ಇದ್ದೀವಿ. ನೆಕ್ಸ್ಟ್ ನಮ್ ರಿಪೋರ್ಟರ್ ಸರ್, ನೀವು ಮಾತಾಡ್ತೀರಾ? ಸರ್ಗೆ ಸರ್, ಇವತ್ತಿನ ಬಗ್ಗೆ ಒಂದ್ ಎರಡ್ ಶಬ್ದಗಳು. ಇವತ್ತಿನ ಬಗ್ಗೆ ತುಂಬಾ ಚೆನ್ನಾಗಿತ್ತು, ಎಲ್ಲಾ ಉತ್ಸಾಹದಿಂದ ಭಾಗವಹಿಸಿದ್ರ. ಆದ್ರೆ ಇನ್ನೂ ಉತ್ಸಾಹ ಇರ್ಬೇಕಾಯ್ತು ಅಂತ ಅನಿಸ್ತಿತ್ತು, ಆದ್ರೂ ಚೆನ್ನಾಗಿತ್ತು. ಟಯರ್ಡ್ ಆಗಿದಾರೆ, ಬಟ್ ಈಗ ನನಗೆ ಈಗ ಅನ್ಸ್ದಂಗೆ ಎಲ್ಲರಿಗೂ ಈಗ ಹೊಸದಾಗಿ ಟ್ರೈಬಲ್ಸ್ ಬಗ್ಗೆ ಗೊತ್ತಾಗ್ತಾ ಇದೆ. ತುಂಬಾ ಜನಕ್ಕೆ ಯಾರಿಗೂ ಪರಿಚಯ ಇಲ್ದಿರೋ ಹೊಸ ಪ್ರಪಂಚ ಅನಾವರಣ ಆಗಿದೆ. ಇದನ್ನ ನೀವು ಬೇರೆಯವ್ರಿಗೂ ತಿಳಿಸಿ, ಜೀವನದಲ್ಲಿ ಏನ್ ಮಾಡ್ಬೋದು ಅವ್ರಿಗೆ ಒಳ್ಳೆದು ಅದನ್ನ ಮಾಡಿ. ಥ್ಯಾಂಕ್ ಯು ಸರ್. ಈಗ ಇನ್ನು ಮುಂದೆ ಇದಾರೆ, ಹೋಗ್ತಿದೀನಿ, ನಾ ಕ್ಯಾಮ್ರಾ ಹಿಡ್ಕೊ ಬರ್ತಿದೀನಿ ಅಂತ ಓಡೋಗ್ತಿದ್ದಾರೆ. ಸಿಗೋ ಜನನ್ನ ಕೇಳ್ತಿದೀವಿ. ನಮ್ ಪಿಕಪ್ ಲೈನ್ ಮಂಜಾನ್ ಇದಾನೆ, ನಮ್ಮ ರಿಪೋರ್ಟರ್ಗೆ ನಾವು ಮೈಕ್ ಕೊಟ್ಬಿಡದ. ರಿಪೋರ್ಟರ್ ಮಂಜ, ಪಿಕಪ್ ಲೈನ್ ಮಂಜ. ಏನ್ ಲೈನ್ ನೋಡಿ ಪಿಕಪ್ ಲೈನ್ ಬಿಟ್ಟು ಬೇರೆ ಹೇಳು.
ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ್ ಹೆಂಗ ನೋಡೋ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ ಪಿಕಪ್ ಲೈನ್ ಬೇಡ ಒಂದ್ ಹೇಳ್ಬಿಡಿ ಇರ್ಲಿ ಒಂದು ಸ್ಟಾರ್ಟಿಂಗ್ ಮಚ್ಚ ಜ್ಞಾಪಕ ಬರ್ತಿಲ್ಲ ಮಚ್ಚ ಇದು ಸ್ವಲ್ಪ ಸೈಡ್ ಪಾಪ ಆಂಗಲ್ ಸಿಗ್ತಿಲ್ಲ ಈ ಕಡೆ ಬರೋ ನೀನು ಹೇಳು. ಮಚ್ಚ ಹುಷಾರು ಮಚ್ಚ, ನೀರಂದ್ರೆ ನನಗೆ ತುಂಬಾ ಭಯ. ಕೊಚ್ಕೊಂಡ್ ಹೋಗ್ತೀನಿ Pickup line रुको जरा सबर करो बोला धक्का बुक्की नहीं करने का आराम से लेने का हाँ ಹುಷಾರು ಕಣ್ರಮ್ಮ, ನೀರಿಗೆ ಒಳಗ್ ಬಿಡ್ಬೇಡ್ರಿ, ಕೊಚ್ಕೊಂಡ್ ಹೋಗ್ತೀನಿ. ನಿಮ್ಮನ್ ನೋಡೆ ನಾನ್ ಕರ್ಗೋಗ್ಬಿಟ್ಟಿನಿ. ಮೌರ್ಯ ಆನೆಸ್ಟ್ ರಿವ್ಯೂ Honest review. ಹೇಳು Review ಏನಂತ ಹೇಳು. ಕೊಡ್ಬೇಕು? ಇವತ್ತಿನ ಇವತ್ತು ದಿನದ ಬಗ್ಗೆ- ಬಗ್ಗೆ ಹೇಳು. ಚೆನ್ನಾಗಿತ್ತು ಚೆನ್ನಾಗಿದೆ ಅಷ್ಟೇ. ಬೇರೆಯವರೆಲ್ಲ ಓಡ್ಬಿಟ್ಟಿದ್ದಾರೆ. ಇಲ್ಲೇ ಇದಾರಲ್ಲ ನಾಲ್ಕು ಏನಾದ್ರು ಇವತ್ತಿನ ಬಗ್ಗೆ ಹೇಳಿ. ಫುಲ್ ಹೇಳಿ ಅದೈತಲ್ಲ ಚೆನ್ನಾಗಿತ್ತು. ಡ್ಯಾನ್ಸ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಇವಳು ನಮ್ ಸ್ಕೂಲ್ ಆಫ್ ಲಾ ಕರಾಟೆ ಗಿಡ್ಡು, ಹುಷಾರಾಗಿರಿ. ಮೈಸೂರಲ್ಲಿ ನೋಡಿದ್ರೆ ಇವಳು ನಾನಲ್ಲ ಇವಳು ನೋಡಿ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಮ್ಮಿಂದ ನಿಮ್ಗೂ ಚಾನ್ಸ್ ಸಿಕ್ತು. ಜಾಲಿ ನಿಜ ಹೇಳ್ಬೇಕು ಅಂದ್ರೆ ಬ್ರೋ, ನಮ್ ಕ್ಲಾಸ್ ಅವ್ರಿಗಿಂತ ಇಲ್ಲಿ ನಮ್ ಕ್ಲಾಸ್ ಅವ್ರಿಗಿಂತ ಸೀನಿಯರ್ಸ್ ಬೆಟರ್. ಸೀರಿಯಸ್ ಆಗಿ Thank you. ನಿಮ್ಗೆಲ್ಲ ಹೇಳ್ತಿರೋದು ಇವ್ರಿಗೆ. ಇಲ್ಲೇ ಪಿಕ್ಸ್ ತಗೋ. Come on bro. ಬೇರೆ ಅಷ್ಟೇ, ಎಲ್ಲ ಎಂಜಾಯ್ ಮಾಡಿ. ಯಾರು ಅಷ್ಟು ಮಾತಾಡ್ಸಿರ್ಲಿಲ್ಲ, ಇವತ್ ಸ್ವಲ್ಪ ಜಾಸ್ತಿ ಮಾತಾಡಿಸ್ಬೇಕು ನೀವು, ಅವಾಗ ಗೊತ್ತಾಗುತ್ತೆ ಏನ್ ಮಾಡಿ. ಇವತ್ ಅದಕ್ಕೆ ಮಾತಾಡ್ಸಿದ್ರು. ಅಲ್ಲ ನಾವು ನಾಳೆಯಿಂದ ಮಾತಾಡಿ ನಾವು ಮುಂಚೆನೆ ಬಂದಿದ್ದು ಸ್ವಲ್ಪ ಡಿಬೇಟ್ ಸಿಕ್ತಿತ್ತು ನಿಮ್ ವಿಡಿಯೋ.